ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಯುವಕನ ಕಿಡ್ನಾಪ್ ಆಗಿದೆ. ಅಪಹರಣ ಮಾಡಿರೋದು ಮಂಗಳಮುಖಿಯ ಗ್ಯಾಂಗ್ ಅನ್ನೋದು ಗೊತ್ತಾಗಿದೆ. ಸಾಂಸ್ಕೃತಿಕ ನಗರಿಯಲ್ಲಿ ಯುವಕನ ಕಿಡ್ನಾಪ್ ಆಗಿದೆ. ವೇಷ ಮರೆಸಿಕೊಂಡು ಮಂಗಳಮುಖಿ ಗ್ಯಾಂಗ್ ಅಪಹರಣ ಮಾಡಿರೋದು ಗೊತ್ತಾಗ್ತಾ ಇದೆ. ಮಂಗಳಮುಖಿಯರ ವೇಷ ಹಾಕಿಸಿ ಕಲೆಕ್ಷನ್ ಮಾಡ್ತಿದ್ದಾರೆ ಅನ್ನುವ ಆರೋಪ. ಯುವಕನಿಂದ ಲಕ್ಷಾಂತರ ರೂಪಾಯಿ ಹಣ ವಸೂಲಿ ನಡೆದಿದೆ. ಇಲ್ಲಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ನೊಂದ ಯುವಕ. ಮೈಸೂರಿನ ಮಂಡಿ ಠಾಣೆಗೆ ಯುವಕ ದೂರು ಕೊಟ್ಟಿದ್ದಾರೆ. ಇಡೀ ಸಮಾಜದಲ್ಲಿ ತೃತೀಯ ಲಿಂಗಿ ಅಥವಾ ಮಂಗಳಮುಖಿಗೆ ಒಂದು ರೆಸ್ಪೆಕ್ಟ್ ಇದೆ. ಹೌದು, ಸಮಾಜದಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ಎಷ್ಟೋ ಕೆಲಸಗಳಿಲ್ಲದೆ ಕೆಲವೊಂದಷ್ಟು ವರ್ಗ ಭಿಕ್ಷಾಟನೆಗೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ದುಡಿದು ತಿನ್ನುವಂತ ವರ್ಗ ಒಂದು ಕಡೆ ಇದೆ. ಆದರೆ ಸಾಂಸ್ಕೃತಿಕ ನಗರಿಯಲ್ಲಾಗಿದೆಯಲ್ಲ, ಬೆಚ್ಚಿ ಬೀಳಿಸುವಂತ ಒಂದು ಘಟನೆ ಎಂತವರ ಹಣೆಯಲ್ಲೂ ಬೆವರಿಳಿಸತ್ತೆ. ಮಂಗಳಮುಖಿಯ ವೇಷವನ್ನ ಹಾಕಿಸಿ ಕಲೆಕ್ಷನ್ ಮಾಡಿಸ್ತಿದ್ರು ಅನ್ನುವ ಆರೋಪ. ಇದನ್ನೇ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ವಿಚಾರ ಬೆಳಕಿಗೆ ಬಂದಿದೆ. ಸದ್ಯ ಯುವಕನಿಂದ ಒಂದೆರಡು ರೂಪಾಯಿ ಅಲ್ಲ, ಸಾವಿರಾರು ರೂಪಾಯಿ ಅಲ್ಲ, ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಮಾಡಿಸ್ತಾರೆ ಅಂತ ಆರೋಪ ಕೇಳಿ ಬಂದಿದೆ. ಬೆದರಿಕೆ ಇರತ್ತೆ. ಇಲ್ಲ ಅಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಆ ವೇಷವನ್ನ ತೊಟ್ಟು ಅವರು ತೃತೀಯ ಲಿಂಗಿ ಆಗಿಲ್ಲದೆ ಇದ್ರೂ ಕೂಡ ಹಣವನ್ನ ಬೇರೆಯವ್ರ ಹತ್ರ ಕೇಳ್ತಾರೆ ಅಥವಾ ಹಣವನ್ನ ಕಲೆಕ್ಷನ್ ಮಾಡೋದಕ್ಕೆ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅಂದ್ರೆ ಅಲ್ಲಿ ಎಲ್ಲೋ ಒಂದು ಕಡೆ ಟಾರ್ಚರ್ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ಜೊತೆಗೆ ಅವ್ರನ್ನ ಹೊರಗಡೆ ಎಲ್ಲೂ ಬಿಡ್ತಾ ಇರ್ಲಿಲ್ವಾ, ಅವ್ರ ಮೇಲೆ ಯಾರು ಕಣ್ಣಿಟ್ಟಿದ್ರು, ಕೆಲವೊಂದಷ್ಟು ಅನುಮಾನಕ್ಕೂ ಕಾರಣವಾಗ್ತಾ ಇದೆ. ಸದ್ಯ ಮನನೊಂದ ಯುವಕ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಫೋಟೋವನ್ನ ತೋರಿಸ್ತಾ ಇದ್ದೀವಿ. ಮೈಸೂರಿನ ಮಂಡಿ ಠಾಣೆಗೆ ಯುವಕ ದೂರು ಕೊಟ್ಟಿದ್ದಾರೆ. ಎಂತೆಂತ ಅಮಾಯಕರನ್ನ ಹೇಗೆಲ್ಲ ಪುಸಲಾಯಿಸ್ತಾರೆ, ತಲೆ ಕೆಡಿಸ್ತಾರೆ, ಬ್ರೈನ್ ವಾಶ್ ಮಾಡ್ತಾರೆ ಅನ್ನೋದು ಗೊತ್ತಾಗತ್ತೀಗ. ಇನ್ನು ಯುವಕನಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಈ ಗ್ಯಾಂಗ್ ವಸೂಲಿ ಮಾಡ್ತಾ ಇತ್ತಂತೆ. ಸದ್ಯ ಈ ಯುವಕ ಠಾಣೆಯ ಮೆಟ್ಟಿಲೇರಿರೋದಕ್ಕೆ ಸತ್ಯ ಗೊತ್ತಾಗಿದೆ. ಎಷ್ಟೋ ಜನ ಅಮಾಯಕರು ಈ ರೀತಿಯಾದಂತಹ ಟ್ರ್ಯಾಪ್ಗೆ ಬಲಿಯಾಗಿರ್ತಾರೆ. ಯಾರಿಗೂ ಹೇಳ್ಕೊಳ್ಳೋದಕ್ಕೂ ಆಗದೆ ಬಿಡೋದಕ್ಕೂ ಆಗದೆ ತಮ್ಮನ್ನ ತಾವು ಒಂದು ರೀತಿಯಲ್ಲಿ ಏನು ಮಾನಸಿಕವಾಗಿಯೂ ಕೂಡ ಕುಗ್ಗೋ ಹೋಗಿರ್ತಾರೆ. ಹಣಕ್ಕಾಗಿ ಮಾಡಕ್ಕಾಗದೇ ಇರುವಂತ ಕೆಲಸವನ್ನ ಕೂಡ ಮಾಡೋದಕ್ಕೆ ಮುಂದಾಗಿರ್ತಾರೆ. ಮೈಸೂರಿನಲ್ಲಿ ಆದಂತ ಅವಘಡ ಅಥವಾ ದುರಂತ ಇದು. ಇನ್ನು ಅನಿಲ್ ಕುಮಾರ್ ಅಲಿಯಾಸ್ ಅಕ್ಷತಾ ನೊಂದ ಯುವಕ ಹೆಸರು ಬದಲಾಯಿಸ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಜೆಂಡರ್ ಚೇಂಜ್ ಆದ ನಂತರದಲ್ಲಿ ಅಕ್ಷತಾ ಅಂತ ಅನಿಲ್ ಕುಮಾರ್ ಅವರ ಹೆಸರನ್ನ ಬದಲಾಯಿಸಿದ್ದಾರೆ. ಇನ್ನು ನಂಜನಗೂಡಿನ ತ್ಯಾಗರಾಜ ಕಾಲೋನಿಯ ನಿವಾಸಿ ಅನಿಲ್ ಅನ್ನೋದು ಗೊತ್ತಾಗಿದೆ. 4 ತಿಂಗಳ ಹಿಂದೆ ನಿಲ್ದಾಣದ ಬಳಿ ಬಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅನಿಲ್ಗೆ ಮಂಗಳಮುಖಿಯ ಅನಿತಾ ಅಂಡ್ ಟೀಮ್ ಪರಿಚಯವಾಗ್ತಾರೆ. ಬಳಿಕ ಅನಿಲ್ ಅನ್ನ ಕಿಡ್ನಾಪ್ ಮಾಡಿದ್ದಾರೆ ಮಂಗಳಮುಖಿಯರು. ಇಲ್ಲಿ ಯಾರಿಗೂ ಕೂಡ ನಂಬೋದಕ್ಕೂ ಆಗೋದಿಲ್ಲ ಅಥವಾ ಕಂಪ್ಲೀಟ್ ಆಗಿ ಯಾರೋ ಒಬ್ರು ಬಂದು ಮಾತಾಡಿಸ್ತಿದ್ದಾರೆ ಅಂತ ಹೇಳಿದ್ರು ಕೂಡ ನಂಬೋದಕ್ಕೆ ಆಗೋದಿಲ್ಲ. ನೋಡಿ, ಅವ್ರ ಪಾಡಿಗೆ ಅವರು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ರಂತೆ. ಅದಾದ ನಂತರದಲ್ಲಿ ಬಂದಿದ್ದಾರೆ, ಮಾತಾಡಿಸಿದ್ದಾರೆ, ಕೊನೆಗೆ ಈ ರೀತಿ ಸ್ಥಿತಿಗೆ ತಂದೊಡ್ಡಿದ್ದಾರೆ. ಮಂಗಳೂರಿಗೆ ಅನಿಲ್ ಕುಮಾರ್ ಕರೆದೊಯ್ದು ಸೀರೆ ಹಾಕ್ಸೋದು, ನೈಟಿ ಹಾಕ್ಸೋದು, ಕಿವಿಗೆ ಓಲೆ ಬೇರೆ. ಅದಾದ ನಂತರದಲ್ಲಿ ಹೆಣ್ಣಿನ ರೀತಿ ಹೇಗೆಲ್ಲ ರೆಡಿ ಮಾಡಬಹುದು, ಮೂಗಿಗೆ ಮೂಗುತ್ತಿ ಎಲ್ಲವನ್ನ ಬಲವಂತವಾಗಿ ಹಾಕಿದ್ರಂತೆ. ಅದಾದ ನಂತರದಲ್ಲಿ ಮಂಗಳಮುಖಿಯಂತೆ ವೇಷ ಹಾಕಿಸಿ ಒಂದು ಗಲ್ಲಿಗಳಲ್ಲಿ, ರಸ್ತೆಗಳಲ್ಲಿ, ಅಂಗಡಿಗಳ ಮುಂದೆ ಕಲೆಕ್ಷನ್ ಮಾಡಿಸಿದ್ರು ಅನ್ನೋದು ಅನಿಲ್ ಅವರ ಆರೋಪ. ಪ್ರತಿನಿತ್ಯವೂ ಕೂಡ 2 ರಿಂದ 3 ಸಾವಿರ ಕಲೆಕ್ಷನ್ ಮಾಡಿಸಿ ಅದಾದ್ಮೇಲೆ ರೀಲ್ಸ್ ಮಾಡಿಸಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡೋ ಕೆಲಸ ಮಾಡ್ತಿದ್ರಂತೆ. ಸದ್ಯ ಈ ಎಲ್ಲ ಆರೋಪ ಮಂಗಳೂರಿನ ಮಂಗಳಮುಖಿ ಅನಿತಾ ಮೇಲೆ ಕೇಳಿ ಬರ್ತಾ ಇದೆ. ನೋಡಿ, ಯಾರೋ ಒಬ್ರು ಅಮಾಯಕರು ಸಿಕ್ಕಿದ್ರು ಅಂತ ಹೇಳಿದ್ರೆ ಅಥವಾ ಹಣಕಾಸಿನ ಆಸೆಯನ್ನ ಒಡ್ಡಿರಬಹುದು. ಹೀಗಾಗಿ ಯಾಕಂತ ಹೇಳಿದ್ರೆ ವನ ಪರಿವರ್ತನೆ ಮಾಡಿಕೊಂಡು ಇಲ್ಲ ಕೆಲಸ ಕೊಡಿಸ್ತೀನಿ ಅಂತಾನೋ ಅಥವಾ ನಿನಗೆ ಬೇರೆ ಯಾವುದೋ ಏನು ಹಣದ ಆಮಿಷವನ್ನ ತೋರಿಸಿ ಕರ್ಕೊಂಡು ಹೋಗಿರಬಹುದು. ಇಲ್ಲ ಅಂತ ಹೇಳಿದ್ರೆ ಅದು ಯಾರೇ ಆದ್ರೂ ಕೂಡ ಒಬ್ಬರನ್ನ ನಂಬಿ ಹೋಗಿರೋದಿಲ್ಲ. ಬಟ್ ಬಹಳ ಬಲವಂತವಾಗಿ ಹೆಣ್ಣು ಮಕ್ಕಳು ಹಾಕುವಂತ ಉಡುಪುಗಳನ್ನ, ಓಲೆ ಅಥವಾ ಮೂಗುತಿಯನ್ನೆಲ್ಲ ಹಾಕಿ ಹಣಕ್ಕಾಗಿ ಪೀಡಿಸ್ತಿದ್ರಂತೆ. ಇನ್ನು ಮಂಗಳೂರು, ಕೇರಳಕ್ಕೆಲ್ಲ ಕಳಿಸಿ ಸೆಕ್ಸ್ ವರ್ಕ್ ಬೇರೆ ಮಾಡಿಸಿದಾರಂತೆ. ಆಧಾರ್ ಕಾರ್ಡ್ ನಲ್ಲಿ ಟ್ರಾನ್ಸ್ಜೆಂಡರ್ ಅನ್ನೋದಾಗಿ ನಮೂದಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಅಧಿಕೃತವಾದ ಸರ್ಟಿಫಿಕೇಟ್. ನೋಡಿ, ಜಾಲ ಎಷ್ಟು ಸ್ಟ್ರಾಂಗ್ ಆಗಿದೆ. ಆ ಸರ್ಟಿಫಿಕೇಟ್ ಕೊಡಿಸಿರೋದು ಮಾತ್ರ ಅಲ್ಲ, ಶಾಶ್ವತವಾಗಿ ಮಂಗಳಮುಖಿಯಾಗಿ ಕನ್ವರ್ಟ್ ಮಾಡಿಬಿಡೋದಕ್ಕೆ ಪಕ್ಕಾ ಸ್ಕೆಚ್ ಬೇರೆ ಹಾಕೊಂಡಿದ್ರಂತೆ. ಈ ಆರೋಪ ಕೇಳಿ ಬರ್ತಿದೆ. ಇದೀಗ ಮಂಗಳೂರು ತೊರೆದು ನಂಜನಗೂಡು ಸೇರ್ಕೊಂಡಿದ್ದಾರೆ ಅನಿಲ್.
ನನಗೆ ನ್ಯಾಯ ಬೇಕು ಅಂತ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ನೊಂದ ಯುವಕ. ಅಂದ್ರೆ ಇವ್ರಿಗೆ ಬಹಳ ಸ್ಟ್ರಾಂಗ್ ಲಿಂಕ್ ಇರೋದು ಗೊತ್ತಾಗ್ತಾ ಇದೆ. ಸಂಪಾದಿಸಿದ ಹಣವನ್ನ ಬೇರೆ ಬೇರೆಯವ್ರಿಗೆ ಅವರ ಹುಂಡಿಗೆ ಹಾಕೋದ್ರ ಮೂಲಕ. ಯಾಕಂದ್ರೆ ಯಾಕೆ ಈ ರೀತಿ ಎಕ್ಸಾಂಪಲ್ ಕೊಡ್ತೀವಂದ್ರೆ, ಒಂದೇ ದಿನದಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ಆಧಾರ್ ಕಾರ್ಡ್ ಅನ್ನ ಟ್ರಾನ್ಸ್ಜೆಂಡರ್ ಅಂತ ಅಲಿಂಗದ ಹೆಸರಿನಲ್ಲಿ ಹಾಕೋದಿದೆಯಲ್ಲ, ಅದೆಲ್ಲದಕ್ಕೂ ಕೂಡ ಕೆಲವು ಪ್ರಾಸೆಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ಗೆ ನಾವೇ ಆಧಾರ್ ಕಾರ್ಡ್ನ ಕೆಲವೊಂದಷ್ಟು ಪ್ರಾಸೆಸ್ ಅನ್ನ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಗೊತ್ತಾಗತ್ತೆ. ಫೋಟೋ ತಗೊಳ್ಬೇಕು ಅಥವಾ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ನೀಡಬೇಕು. ಎಲ್ಲವೂ ಕೂಡ ಬಹಳಷ್ಟು ಸುಲಲಿತವಾಗಿ ಸುಲಭವಾಗಿ ಮಾಡಿದ್ದಾರೆ. ಅಂದ್ರೆ ಕಾಣದ ಕೈಗಳು ಕೂಡ ಕೆಲಸ ಮಾಡಿದೆ. ಇದೊಂದು ಟ್ರ್ಯಾಪೇ ಇರಬಹುದು ಅಥವಾ ಇದೊಂದು ದೊಡ್ಡ ನೆಟ್ವರ್ಕೇ ಇರಬಹುದು ಅನ್ನುವಂಥ ಅನುಮಾನಗಳು ಕೂಡ ಮೂಡುತ್ತೆ. ಸದ್ಯ ಬರೀ ಇಷ್ಟಕ್ಕೆ ಭಿಕ್ಷಾಟನೆಗೆ ಅಥವಾ ಹೋಗಿ ಹಣ ಕಲೆಕ್ಷನ್ ಮಾಡ್ಕೊಂಡು ಬಾ ಅನ್ನೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಕೇರಳ ಹಾಗೆ ಮಂಗಳೂರಿಗೂ ಕೂಡ ಕಳಿಸಿ ಬಲವಂತವಾಗಿ ಸೆಕ್ಸ್ ವರ್ಕ್ ಮಾಡಿಸಿದ್ದಾರೆ ಅನ್ನುವಂಥ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ಬರೀ ಇಷ್ಟಕ್ಕೆ ನಿಲ್ಲಿಸದೆ ಶಾಶ್ವತವಾಗಿ ಪರ್ಮನೆಂಟ್ ಆಗಿ ಅನಿಲನ್ನ ಹೆಣ್ಣಾಗಿ ಪರಿವರ್ತನೆ ಮಾಡಬೇಕು ಅಥವಾ ಮಂಗಳಮುಖಿಯಾಗಿ ಪರಿವರ್ತನೆ ಮಾಡಬೇಕು. ಕಂಪ್ಲೀಟ್ ಆಗಿ ನಮ್ಮ ಕೆಲಸಕ್ಕೆ ಅಥವಾ ನಮ್ಮ ವ್ಯವಹಾರಕ್ಕೆ ಇಟ್ಕೊಳ್ಬೇಕು ಅಂತ. ಬಟ್ ಬಹಳಷ್ಟು ಬೇಸರ ಆಗೋದು, ಈಗ ಒಂದು ಕಡೆ ಮಂಗಳೂರನ್ನ ಬಿಟ್ಟು ಒಂದು ಕಡೆ ಬಂದು ಈಗ ಇದ್ದಾರೆ, ಅಂದ್ರೆ ನಂಜನಗೂಡಲ್ಲಿ ಇದ್ದಾರೆ ಅನಿಲ್ ಅನ್ನುವಂಥ ವ್ಯಕ್ತಿ. ಈಗ ಇಷ್ಟೆಲ್ಲ ಸಮಸ್ಯೆಗಳಿಗೆ ಗುರಿಯಾದ್ರಲ್ಲಿ ಈ ವ್ಯಕ್ತಿ. ಬಟ್ ಇದಕ್ಕಿಂತ ಮುಂಚೆ ಎಲ್ಲಾದ್ರೂ ಹೊರಗಡೆ ಹೋಗಿ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ಲಿಲ್ವಾ? ಅವ್ರ ಜೊತೆಗೆ ಯಾರಾದ್ರೂ ಪ್ರತಿದಿನವೂ ಬರ್ತಾ ಇದ್ರ? ಇವರ ಚಲನವಲನವನ್ನ ಗಮನಿಸೋದಕ್ಕೆ ಅಂತಲೇ ಯಾರಾದ್ರೂ ಏಜೆಂಟ್ಗಳ ರೀತಿಯಲ್ಲಿ ಇರ್ತಿದ್ರ? ಕೇವಲ ಈ ಟ್ರ್ಯಾಪ್ನಲ್ಲಿ ಸಿಲುಕ ಹಾಕೊಂಡಿರೋದು ಅನಿಲ್ ಮಾತ್ರನ ಅನ್ನುವಂತಹ ಹಲವಾರು ಪ್ರಶ್ನೆಗಳು ಕೂಡ ಸದ್ಯ ಮೂಡ್ತಾ ಇದೆ. ಸದ್ಯ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ನ್ಯಾಯ ಒದಗಿಸ್ಕೊಡಿ ಅಂತ ನೊಂದ ಯುವಕ ಕೇಳ್ಕೊಳ್ತಿದ್ದಾರೆ. ಕಳೆದ ಒಂದು 5-6 ತಿಂಗಳ ದೀಪಾವಳಿ ಹಬ್ಬ 3 ದಿವಸಕ್ಕೆ ಕೆಲಸ ಹುಡುಕಿ ಹೋಗಿದೆ ಮೈಸೂರಿಗೆ, ಕೆಲಸ ಫ್ಯಾಕ್ಟ್ರಿಗೆ, ಬೆಳವಡಿ ಅನಿವರ್ಸರಿಗೆ. ನಂಗೆ ಕೆಲಸ ಸಿಗ್ಲಿಲ್ಲ. ಹಾಗಾಗಿ ನಾನು ಮತ್ತೆ ನಂಜನಗೂಡಿಗೆ ಬರ್ಬೇಕಾದ್ರೆ ಸಭಾಭೂಷಣ ಹತ್ರ ನೈಟ್ ಎತ್ಕೊಂಡಿದ್ದೆ. ಮಂಗಳಮುಖಿ ಐಟನ್ ಕಾಲ ಬಂದಿ 4-5 ಜನ ಅನಿ ಮಂಗಳೂರು ಅಂತ. ಅವರು ಕಣ್ಣಿಗೆ ಏನೋ ಮೂಸಿಸ್ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನಾನು ಕಿಡ್ನಾಪ್ ಮಾಡ್ಕೋದು. 5 ತಿಂಗಳಿಂದ ಕರ್ಕೊಂಡ್ ಮಡಿಕೊಂಡು ನಂಗೆ ಎಲ್ಲ ಕಲೆಕ್ಷನ್ ಕರ್ಕೋಗೋದು ಅವ್ರ ಜೊತೆ. ಮತ್ತೆ ಎಲ್ಲ ಮಾನಸಿಕವಾಗಿ ಹಿಂಸೆ ಕೊಟ್ಟಿ ನನ್ಗೆ, ಅಷ್ಟು ಟಾರ್ಚರ್ ಕೊಟ್ಟಿ ಮತ್ತೆ ನೈಟ್ ಕರ್ಕೊ ಹೋಗ್ತೀವಿ ಸರ್. ಹಾಗಾಗಿ ನಂಗೆ ತುಂಬಾ ಟಾರ್ಚರ್ ಕೊಟ್ಟಿದೆ. ಮತ್ತೆ ಎಲ್ಲ ಸೆಕ್ಯೂರಿಟಿ ತರ ಮಡಿಕೊಂಡು ನನ್ನ ಜೊತೆಗೆ ಎಲ್ಲೂ ಬಿಡ್ದೆ, ಒಬ್ಬನ್ನೇ ಜೊತೆಗೆ ಬಿಡ್ದೆ. ಟಾರ್ಚರ್ ಕೊಡ್ತಿದ್ವು. ನಾನು ಬರಕ್ ಆಗ್ಲಿಲ್ಲ ಸರ್. ಅಲ್ಲಿ ಕಂಪ್ಲೇಂಟ್ ಮಾಡಕ್ ಟ್ರೈ ಮಾಡಿದೆ, ಆಗ್ಲಿಲ್ಲ, ಬಿಡ್ಲಿಲ್ಲ. ಎಲ್ಲೆಲ್ಲಿ ಕರೆಕ್ಟ್ ಹೋಗಿದ್ರು ಸರ್? ಅಲ್ಲಿ ಮಂಗಳೂರು, ಕಾಸರಗೋಡು, ಕೇರಳ, ಹೊಸಂಗಡಿ, BC ರೋಡ್ ಆ ಕಡೆ ಸೈಡ್ ಕರ್ಕೊ ಹೋಗ್ತೀವಿ ಸರ್. ದಿವಸಕ್ಕೆ ಒಂದು 4-5 ಸಾವಿರ ರೂಪಾಯಿ ಸಂಪಾದನೆ ಆಗ್ತಿತ್ತು. ಎಲ್ಲ ಅಲ್ಲೆಲ್ಲ ಹೊಡೆದಿ ಬಿಡ್ದು ಕಿತ್ಕೊಂಡು ಚೆನ್ನಾಗಿ ಟಾರ್ಚರ್ ಕೊಟ್ಟಿದ್ದು. ನಾನು ಏನಕ್ಕೆ ಈ ತರ ಮಾಡ್ತಿದ್ದೆ, ನಾನೊಬ್ಬ ಹ್ಯಾಂಡಿಕ್ಯಾಪ್ ಮತ್ತೆ ಮೋಸ ಮಾಡ್ತಿದ್ದೆ ಸರಿನಾ ಅಂತ ಕೇಳೋದಕ್ಕೆ ಹಂಗೆ ಹಿಂಗೆ ಅಂತ ಹೇಳಿ, ಇದು ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀವಿ, ನಿಮ್ ಮನೆಯನ್ನೆಲ್ಲ ಎಲ್ಲ ಎತ್ತಾಕೋತೀವಿ, ನಮ್ ಟೀಮ್ ಇದೆ, ನಮ್ದು ದೊಡ್ಡ ಟೀಮೇ ಇದೆ, ಯಾವ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಅಷ್ಟೇ, ಏನ್ ಕೊಟ್ಟರು ಅಷ್ಟೇ ಅಂತ ಎದುರು ಇಟ್ಕೊಂಡಿರ್ತಾರೆ. ಅವ್ರದ್ದು ಎಲ್ಲ ಪೊಲೀಸ್ ಟೀಮ್ ಎಲ್ಲ ಅವ್ರಿಗೆಲ್ಲ ಸಪೋರ್ಟ್ ಇದೆ. ನಮ್ಗೆ ಹಾಗಾಗಿ ಯಾವಾಗ ಸಪೋರ್ಟ್ ಇಲ್ಲ ಅಂತ ಈಗ ಒಬ್ಬ ನಾನು ಈ ತರ ಹ್ಯಾಂಡಿಕ್ಯಾಪ್ ಅಂತ ಗೊತ್ತಾದ್ಮೇಲೆ ಅವ್ರಿಗೆ ನಾನು 40 ಜನ ಸರ್, ನಾನು 40 ಜನ ಎಲ್ಲ ನಿರ್ತಾರ ಕಳ್ಕೊಂಡು ಸಂಪಾದನೆ ಮಾಡಿಸ್ಕೊಳ್ಳಂತೆ. ಸಂಪಾದನೆ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.